ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡ್ತಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ 7 ಆರೋಪಿಗಳು ಕೂಡ ಅರೆಸ್ಟ್ ಆಗಿದೆ. ದರ್ಶನ್, ಪವಿತ್ರಗೌಡ ಸೇರಿದಂತೆ 7 ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಮಧ್ಯೆ ನಟ ದರ್ಶನ್ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಒಂದು ಡ್ರಾಮಾ ಮಾಡಿರೋ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲ ಆರೋಪಿಗಳನ್ನ ಅವರಿದ್ದಂತ ಸ್ಥಳಗಳಿಂದಲೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ದರ್ಶನ್ ಮಾತ್ರ ತಾವೇ ಕೋರ್ಟ್ ಮುಂದೆ ಹಾಜರಾಗಲು ಪ್ಲಾನ್ ಮಾಡಿಕೊಂಡಿದ್ರಂತೆ. ಆದರೆ ಪೊಲೀಸರು ಇದನ್ನ ಒಪ್ಪಿರಲಿಲ್ಲ. ಒಪ್ಪದೇ ಇದ್ರೂ ಕೂಡ ದರ್ಶನ್ ಕಣ್ ತಪ್ಪಿಸಿ ಮನೆಗೆ ಹೋಗಿದ್ದು ಗೊತ್ತಾಗಿ ಪೊಲೀಸರು ಡೈರೆಕ್ಟ್ ಅವರ ಮನೆ ಬಳಿನೇ ಎಂಟ್ರಿಯನ್ನ ಕೊಡ್ತಾರೆ. ಈ ವೇಳೆ ಏನ್ ನಡೆಯುತ್ತೆ ಅಂದ್ರೆ, ತಾನು ಮನೆಯೊಳಗೆ ಇದ್ದು ಧನ್ವೀರ್ನ ಪೊಲೀಸರ ಜೊತೆ ಮಾತಾಡೋಕೆ ಬಿಡ್ತಾರಂತೆ. ಆದರೆ ಧನ್ವೀರ್ಗೆ ಪೊಲೀಸರು ವಾರ್ನ್ ಮಾಡ್ತಾರೆ. ಏನಂತ ಅಂದ್ರೆ, ನಾವೇ ವಶಕ್ಕೆ ಪಡೆಯೋಕೆ ಬಂದಿದ್ದೀವಿ, ನೀನು ಈ ಪ್ರಕರಣದಲ್ಲಿ ತಲೆ ಹಾಕೋದು ಬೇಡ, ನೀನು ಕೂಡ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾರಂತೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಕೂಡ ಬಂದು ತಾವೇ ವಕೀಲರ ಮೂಲಕ ಕೋರ್ಟ್ಗೆ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದಕ್ಕೂ ಬಗ್ಗದ ಪೊಲೀಸರು 15 ನಿಮಿಷ ಟೈಮ್ ಕೊಡ್ತೀವಿ, 15 ನಿಮಿಷದಲ್ಲಿ ನಮ್ಮ ಮುಂದೆ ಬರಲಿಲ್ಲ ಅಂದ್ರೆ ನಾವೇ ಮನೆಗೆ ನುಗ್ಗಿ ವಶಕ್ಕೆ ಪಡಿತೀವಿ ಅಂತ ಖಡಕ್ ವಾರ್ನನ್ನ ಕೊಡ್ತಾರೆ. ನಂತರ 15 ನಿಮಿಷದಲ್ಲಿ ದರ್ಶನ್ ಪೊಲೀಸರ ಮುಂದೆ ಪ್ರತ್ಯಕ್ಷ ಆಗ್ತಾರೆ.